ನಮಸ್ತೆ ಕರ್ನಾಟಕ, ನಾನ್ ನಿಮ್ ದಿವ್ಯಾ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ ನಿಮ್ಗೆ ಚಿಕ್ಕಮಂಗ್ಳೂರ್ ಸ್ಟೈಲ್ ಬೋಟಿ ಗೊಜ್ಜು ಹೇಗ್ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಂತಾನು ಕೂಡ ತಿಳಿಸ್ಕೊಡ್ತೀನಿ ಬನ್ನಿ. ನೀವು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡೋಣ ಬನ್ನಿ. ಇವಾಗ 1 kg ಬೋಟಿ ತಗೊಂಡಿದ್ದೀನಿ. ಇದನ್ನ 4-5 ಸಲ ಹಾಟ್ ವಾಟರ್ ನಲ್ಲಿ ನೀಟಾಗಿ ತೊಳ್ಕೋಬೇಕು. ಅರಿಶಿನ ಪುಡಿ ಹಾಕ್ಬಿಟ್ಟು ತೊಳ್ಕೋಬೇಕು, ಅಷ್ಟು ಸ್ಮೆಲ್ ಇರಲ್ಲ, ಅದಕ್ಕೋಸ್ಕರ. ನಾನಿವಾಗ ಒಂದು ತವಕ್ಕೆ ಜೀರಿಗೆ ಮತ್ತೆ ಸೋಂಪು ಕಾಳು, ಸ್ವಲ್ಪ ಮೆಣಸು, ಕಾಳುಮೆಣಸು ಮತ್ತೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಲೈಟ್ ಆಗಿ ಫ್ರೈ ಮಾಡ್ಕೊಂತ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಮಿಕ್ಸಿ ಜಾರ್ಗೆ ಅರ್ಧ ಭಾಗ ಕಾಯಿ, ಶುಂಠಿ ಸ್ವಲ್ಪ, ಈರುಳ್ಳಿ ಒಂದು ಟೊಮೊಟೊ ಮತ್ತೆ 3 ಗ್ರೀನ್ ಚಿಲ್ಲಿ, ನೆಕ್ಸ್ಟ್ ಬಂದ್ಬಿಟ್ಟು ಮನೇಲೆ ಮಾಡ್ಕೊಂಡಿರುವಂತಹ ಮಟನ್ ಮಸಾಲಾನ 1 3 ಸ್ಪೂನ್ ಹಾಕ್ತಾ ಇದ್ದೀನಿ. ಟೀ ಸ್ಪೂನ್ ಅಲ್ಲಿ 1 ಟೀ ಸ್ಪೂನು ಖಾರದ ಪುಡಿ, ಮತ್ತೆ ಫ್ರೈ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ ಲಾಸ್ಟಿಗೆ ಕೊತ್ತಂಬರಿ, ಇದಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು. ಗಟ್ಟಿಯಾಗಿರ್ಬೇಕು, ತುಂಬಾ ನೀರು ಉಯ್ಕೋಬಾರ್ದು, ತೆಳ್ಳಗಿರಬಾರ್ದು, ಗಟ್ಟಿಯಾಗೇ ಇರಬೇಕು. ರುಬ್ಕೊಂಡಿದ್ದೀನಿ ನೋಡಿ, ಈ ರೀತಿ ರುಬ್ಕೋಬೇಕು, ಗಟ್ಟಿಯಾಗಿರ್ಬೇಕು. ಇವಾಗ ತೊಳೆದಿಟ್ಕೊಂಡಿರೋ ಬೋಟಿನ ಒಂದು ಪಾತ್ರೆಗೆ ಹಾಕಿ, ಕುಕ್ಕರ್ಗೆ ಹಾಕ್ತಾ ಇರೋದು, ಕುಕ್ಕರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಅರಿಶಿನ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ 5 ವಿಷಲ್ ಆಗೋ ತನಕ ಬಿಡಬೇಕು. 5 ವಿಷಲ್ ಆಯ್ತು. ಇವಾಗ ಲಿಡ್ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ, ಅದಕ್ಕೆ 5 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಕಾಯ್ದಿದೆ. ಇವಾಗ ಹೆಚ್ಚಿಟ್ಟಿರುವಂತಹ ಈರುಳ್ಳಿನ ಹಾಕಿ ರೆಡ್ಡಿಶ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಆದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ಬೇಕು. ಕರಿಬೇವು ಹಾಕಿ 2 ಇಂದ 3 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಬೇಯಿಸಿರುವ ಬೋಟಿ ಮಟನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗರಂ ಮಸಾಲ ಹಾಕ್ಬೇಕಿವಾಗ. ಚೆನ್ನಾಗಿ 2-3 ಮಿನಿಟ್ಸ್ ಹಾಗೇನೆ ತಿರುಗಿಸ್ಬೇಕು. ಚೆನ್ನಾಗಿ ತಿರುಗಿಸ್ಕೋಬೇಕು, ಅದೆಲ್ಲ ಹಿಡ್ಕೋಬೇಕು. ಗರಂ ಮಸಾಲ ಹಾಕಿದ್ಮೇಲೆ ನೀಟಾಗಿ ತಿರುಗಿಸ್ಕೋಬೇಕು. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ಬೇಕು. ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ. ಆಹಾ,
ಬಾಯಲ್ಲಿ ನೀರು ಬರ್ತಿದೆಯಾ ಫ್ರೆಂಡ್ಸ್? ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು. ನಿಮಗಿಷ್ಟ ಆದರೆ ಈ ಕೂಡಲೇ ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು. ನೀಟಾಗಿ ತಿರುಗಿಸ್ಕೋಬೇಕು, ಚೆನ್ನಾಗಿ ಇಡ್ಕೋಬೇಕು ಅದಕ್ಕೆಲ್ಲ ಮಸಾಲ ಎಲ್ಲ. ಇನ್ನೇನು ಬೋಟಿ ಗೊಜ್ಜು ರೆಡಿ ಆಯ್ತು. ನೋಡಿ ಫ್ರೆಂಡ್ಸ್ ಹೇಗ್ ಬಂದಿದೆ. ನಾನು ರೈಸ್ ಜೊತೆ ತಿನ್ನೋಕೆ ಗ್ರೇವಿನ ಜಾಸ್ತಿ ಮಾಡ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.